ಇವಾಗ ಇದನ್ನು ಹಾಕಿ ಈ ಥರ ಮಿಕ್ಸ್ ಮಾಡಿದ್ರೆ ನೋಡಿರಿ ರುಚಿ ಆದಂತಹ ಒಂದು ಮಂಡಕ್ಕಿ ಉಸುಳಿ ರೆಡಿ ಆಗುತ್ತೆ. ಇದು ತಿನ್ನಬೇಕಾದ್ರೆ ಬಾಯಲ್ಲಿ ಸಿಗುತ್ತೆ ನೋಡಿರಿ, ತುಂಬ ಟೇಸ್ಟ್ ಆಗಿರುತ್ತೆ. ನೀವು ಮನೆಯಲ್ಲಿ ಒಂದು ಸತಿ ಟ್ರೈ ಮಾಡಿ ನೋಡಿ. ಮಂಡಕ್ಕಿ ಸುಸ್ಲಾ ಅಂತಾರೆ. ಇದು ಉತ್ತರ ಕರ್ನಾಟಕದಲ್ಲಿ ಸ್ಪೆಷಲ್ ಆದಂಥದ್ದು. ಮತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ ಆದ್ರೂ ಆಗುತ್ತೆ, ಸಾಯಂಕಾಲ ತಿಂಡಿ ಆದ್ರೂ ಆಗುತ್ತೆ, ಸಾಯಂಕಾಲ ಸ್ನ್ಯಾಕ್ಸ್ ಆದ್ರೂ ಮಾಡ್ಬೋದು, ಬೆಳಗ್ಗೆ ತಿಂಡಿ ಆದ್ರೂ ಮಾಡ್ಬೋದು. ತುಂಬ ಟೇಸ್ಟ್ ಆಗಿರುತ್ತೆ, ಬೇಗ ಆಗುವಂಥದ್ದು. ಒಂದು 5 ನಿಮಿಷ, 5ರಿಂದ 6 ನಿಮಿಷದೊಳಗೆ ನಿಮಗೆ ಇದೊಂದು ಬ್ರೇಕ್ಫಾಸ್ಟು ರೆಡಿ ಆಗುತ್ತೆ. ಇದು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿದ್ದೀರಿ ನಿಮ್ಮೆಲ್ಲರಿಗೆ ಧನ್ಯವಾದಗಳು ರೀ. ಇನ್ನೂ ಸ್ವಲ್ಪ ನಮಗೆ ಸಬ್ಸ್ಕ್ರೈಬರ್ ಬೇಕು. ಯಾರು ನಮ್ಮ ಚಾನಲ್ ನೋಡ್ತೀರಿ ಅವರು ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಇವಾಗ ಈ ಮಂಡಕ್ಕಿಯನ್ನು ನಾವು ನೆನೆಸ್ಕೊಳ್ಳೋಣ. ಇವಾಗ ನೀವು ನೋಡ್ಬೋದು ರೀ, ನಾವು ಮಂಡಕ್ಕಿಯನ್ನು ನೀರಲ್ಲಿ ಹಾಕಿಬಿಟ್ಟು ಈ ಥರನೇ ನಾವು ಚೆನ್ನಾಗಿ ತೊಳಿಬೇಕ್ರಿ. ಅಂದರೆ ಇದು ಚೆನ್ನಾಗಿ ಈ ಥರನೇ ನೀರಲ್ಲಿ ಚೆನ್ನಾಗಿ ನಾವು ಮುಳುಗಿಸಿ ಚೆನ್ನಾಗಿ ಈ ಥರನೇ ಪೂರ್ತಿ ನಾವು ಇದೆಲ್ಲನೂ ತೊಳಿಬೇಕು. ಚೆನ್ನಾಗಿ ತೊಳೆದಾದ್ಮೇಲೆ ಸ್ವಲ್ಪನೇ ನೀರು ಹಿಡ್ಕೊಂಡಂಗೆ ಆಗುತ್ತೆ ನೋಡಿರಿ. ಆ ಟೈಮ್ನಲ್ಲಿ ಹಿಂಡಿ ಇದನ್ನು ತೆಗೆದು ಹಾಕಬೇಕಾಗುತ್ತೆ. ಇವಾಗ ನಮ್ಮದು ಮಂಡಕ್ಕಿ ಎಲ್ಲ ನೋಡ್ಬೋದು ರೀ, ಪೂರ್ತಿ ಈ ಥರ ನೀರಲ್ಲೆಲ್ಲ ಮುಳುಗಿದೆ. ಈ ಥರನೇ ನಾವು ಈ ಥರ ತೊಗೊಂಡ್ಬಿಟ್ಟು ಈ ಥರ ಹಿಂಡಬೇಕು. ನೋಡ್ಬೋದು ನೀವು, ನೀರು ಬರ್ತಾಯಿದೆ. ಇವಾಗ ಈ ಥರನೇ ಹಿಂಡ್ಬಿಟ್ಟು ನೋಡಿರಿ, ಈ ಥರ ನಾವು ತಟ್ಟೆ ಒಳಗೆ ಹಾಕ್ಕೊಂಡು ಸ್ವಲ್ಪನೇ ಇದು ಬಿಡಿ ನೋಡಿರಿ, ಇಷ್ಟೆಲ್ಲ ಬಿಡಿ ಆಗಿನೇ ಇದನ್ನು ಹಾಕೋಬೇಕಾಗುತ್ತೆ. ಇವಾಗ ಇನ್ನು ಇದನ್ನು ಸಹ ನಾವು ಇದೇ ಥರನೇ ಹಿಂಡ್ಕೊಂಡ್ಬಿಟ್ಟು ನೋಡಿರಿ, ಇದೇ ಥರನೇ ನಾವು ಇಲ್ಲಿ ಸ್ವಲ್ಪನೇ ಈ ಥರನೇ ಅಗಲ ಮಾಡಬೇಕು. ಇವಾಗ ನಮ್ಮದು ಇದು ನೋಡಿರಿ, ಈ ಥರ ಬಿಡಿ ಇರಬೇಕು, ಗಂಟಾಗಿ ಇರಬಾರ್ದು ರೀ. ಗಂಟಾಗಿದ್ದರೆ ನಮಗೆ ಇದು ಮಂಡಕ್ಕಿ ಉಸುಳಿ ಮಾಡಬೇಕಾದ್ರೆ ಸರಿಗೆ ಆಗೋದಿಲ್ಲ. ಇವಾಗ ನಾವು ಒಗ್ಗರಣೆ ಹಾಕೋಬೇಕ್ರಿ. ಪಾತ್ರೆಯನ್ನು ಇಟ್ಕೊಂಡಿದ್ದೇವೆ. ಸ್ವಲ್ಪ ಪಾತ್ರೆ ಬಿಸಿ ಆದಮೇಲೆ ಎಣ್ಣೆಯನ್ನು ಹಾಕೋಣ. ಇವಾಗ ಒಂದು 3 ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕ್ಕೊಂಡಿದ್ದೇವೆ ರೀ. ಈ ಒಂದು ಬಿಸಿ ಆಯಿಲಿಗೆ ನೋಡಿರಿ, ಇಲ್ಲಿ ನಾನು ಒಂದು ಕಪ್ ಅಂದರೆ ಒಂದು 3/4 ಕಪ್ನಷ್ಟು ಶೇಂಗದ ಕಾಳು, ಇದನ್ನು ಒಂಚೂರು ಫ್ರೈ ಮಾಡಿ ಎತ್ತಿಟ್ಕೊಳ್ಳೋಣ್ರಿ. ಅಂದರೆ ಇದು ಚೆನ್ನಾಗಿ ಗರಿ ಆಗಿರುತ್ತೆ. ಇವಾಗ ನಮ್ಮದು ಹುರುಗಡ್ಲೆ ಸ್ವಲ್ಪನೇ ಇದು ಚೆನ್ನಾಗಿ ಗರಿ ಆಗೋ ತನಕ ಈ ಥರ ಫ್ರೈ ಮಾಡಿ ಇದನ್ನು ನಾವು ಎತ್ತಿಟ್ಕೊಳ್ಳೋಣ. ಇವಾಗ ನಮ್ಮದು ಇದು ಗರಿ ಆಗಿದೆ ರೀ. ನೋಡ್ಬೋದು ಕಲರ್ ಚೇಂಜ್ ಆಗಿದೆ. ನಾನು ಇದನ್ನು ಎತ್ತಿಟ್ಕೋತಾ ಇದ್ದೇನೆ ರೀ. ಅಂದರೆ ಕೆಲವೊಬ್ರು ಎತ್ತಿಟ್ಕೋತಾರೆ, ಕೆಲವೊಬ್ಬರು ಸೈಡ್ನಲ್ಲೇ ಇದನ್ನು ಒಗ್ಗರಣೆಯನ್ನು ಹಾಕ್ತಾರೆ, ಹಂಗೆ ಮಾಡ್ತಾರೆ. ನಾವೀಗ ಕಡಲೆ ಬೀಜವನ್ನು ಈ ಥರನೇ ಗರಿಯಾಗಿ ಬಿಸಿ ಮಾಡಿಕೊಂಡು ಇದನ್ನು ಸಪ್ರೇಟ್ ಇಟ್ಕೊಳ್ಳೋಣ ರೀ. ಈಗ ಇದಕ್ಕೆ ಕಾದೋದಕ್ಕೆ ನೋಡಿರಿ, ನಾವು 1/4 ಚಮಚ ಸಾಸಿವೆ, ಒಂದು ಅರ್ಧ ಚಮಚದಷ್ಟು ಜೀರಿಗೆಯನ್ನು ಹಾಕ್ಕೊಳ್ಳೋಣ. ಅದು ಹಾಕೊಂಡ್ಮೇಲೆ ನೋಡಿರಿ ಸ್ವಲ್ಪನೇ ಅದು ಫ್ರೈ ಆಗ್ತಾಯಿದ್ದ ಹಾಗೆಯೇ ಇದಕ್ಕೆ ಇವಾಗ ಈರುಳ್ಳಿನ ಹಾಕೊಳ್ಳೋಣ. ಇವಾಗ ನಮ್ಮದು ಇದು ಸ್ವಲ್ಪ ನೋಡಿರಿ ಈರುಳ್ಳಿ ಗೋಲ್ಡನ್ ಬ್ರೌನ್ ಆಗಬೇಕು, ಅಂದರೆ ನಮಗಿದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಇದು ಹಾಫ್ ಫ್ರೈ ಆದರೆ ಅಷ್ಟು ಟೇಸ್ಟ್ ಬರೋದಿಲ್ಲ, ಗೋಲ್ಡನ್ ಬ್ರೌನ್ ಆಗಬೇಕು. ಇದು ಲೈಟಾಗಿ ಗೋಲ್ಡನ್ ಬ್ರೌನ್ ಆಗೋದಾಗೆ ನೋಡಿರಿ. ನಾನಿಲ್ಲಿ ಒಂದು 3 ಹಸಿಮೆಣ್ಸಿನ್ಕಾಯಿ, ಅಂದರೆ ಉತ್ತರ ಕರ್ನಾಟಕದ ಕಡೆಗೆ ಸ್ವಲ್ಪ ಖಾರ ಜಾಸ್ತಿ ತಿಂತಾರೆ, ಮೆಣಸಿನ್ಕಾಯಿ 3 ಹಾಕ್ಕೊಂಡಿನಿ. ಇವಾಗ ನೋಡ್ಬೋದು ಒಂದು ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಹಾಕ್ಕೊಂಡು ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡೋಣ. ನಾನಲ್ಲಿ 2 ಮೀಡಿಯಮ್ ಸೈಜಿನ ಟೊಮೆಟೊ ತೊಗೊಂಡು ಇದನ್ನು ಹೆಚ್ಚಿ ಹಾಕ್ಕೋಬೇಕಾಗುತ್ತೆ ರೀ. ಇವಾಗ ನಮ್ಮದು ಈರುಳ್ಳಿ ಗೋಲ್ಡನ್ ಬ್ರೌನ್ ಆಗಿದೆ ರೀ. ನಾನು ಇವಾಗ ಇದಕ್ಕೆ ಟೊಮೆಟೊವನ್ನು ಹಾಕೋತಾ ಇದ್ದೀನಿ, 2 ಟೊಮೆಟೊವನ್ನು. ಈ ಟೊಮೆಟೊವನ್ನು ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೋಬೇಕಾಗುತ್ತೆ ರೀ. ಇವಾಗ ಒಂದು ಅರ್ಧ ಚಮಚ ಅರಿಶಿನ, 1 ಚಮಚ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ರೀ. ಯಾಕಂದರೆ ಇದಕ್ಕೆ ಉಪ್ಪು ಚೆನ್ನಾಗಿ ಹಿಡಿಬೇಕು, ಹಾಗಾಗಿ ಉಪ್ಪು ಮತ್ತು ಅರಿಶಿನವನ್ನು ಹಾಕ್ಕೊಂಡಿದ್ದೀನಿ. ಇವಾಗ ಈ ಟೈಮ್ನಲ್ಲಿ ನೋಡಿರಿ, ನಾನು ಒಂದು 1/4 ಕಪ್ನಷ್ಟು ಮೊಸರು, ಗಟ್ಟಿ ಮೊಸರನ್ನು ತೊಗೊಂಡಿದ್ದೀನಿ ರೀ. ಇದು ಮೊಸರು ತುಂಬ ಒಳ್ಳೆಯ ಒಂದು ಟೇಸ್ಟ್ ಕೊಡುತ್ತೆ. ಇದ್ರ ಜೊತೆಗೆ ಚೆನ್ನಾಗಿ ಹೊಂದ್ಕೋಬೇಕು, ಹಾಗಾಗಿ ಮತ್ತು ಇಲ್ಲಿ ಒಂದು ಅರ್ಧ ಲಿಂಬೆ ಹಣ್ಣನ್ನು ಸಹ ಹಿಂಡ್ಕೊಳಕತ್ತಿದ್ದೀನಿ ರೀ. ಅಂದರೆ ಕೆಲವೊಬ್ಬರು ಹುಣಸೆ ಹಣ್ಣನ್ನು ಹಾಕ್ತಾರೆ. ಇದನ್ನು ಚೆನ್ನಾಗಿ ಮೊಸರು ಮತ್ತು ಲಿಂಬೆಹಣ್ಣು ಚೆನ್ನಾಗಿ ಇದ್ರ ಜೊತೆಗೆ ಹೊಂದ್ಕೋಬೇಕು ರೀ. ನಾವು ಮೊಸರು ಹಾಕಿವಿ ಅಂತೇಳಿ ಗೊತ್ತೇ ಆಗಬಾರ್ದು, ಹಂಗೆ ಚೆನ್ನಾಗಿ ಬಾಡಿಸ್ಕೋಬೇಕು. ಈಗ ಒಂದು ಅರ್ಧ ಟೀ ಸ್ಪೂನಷ್ಟು ಸಕ್ಕರೆ, ಬೆಲ್ಲ ಹಾಕೋತಾರೆ ಒಬ್ಬೊಬ್ಬರು, ಬೆಲ್ಲ ಹಾಕೊಂಡ್ರೂ ಆಗುತ್ತೆ. ರುಚಿಗೆ ನೋಡಿ, ರುಚಿ ಅಂದರೆ ಇದ್ರೊಳಗೆ ನಾವು ಸಕ್ಕರೆ ಹಾಕಿವಿ ಅಂಥೇಳಿ ಗೊತ್ತಾಗಬಾರ್ದು, ಟೇಸ್ಟ್ ಅಂತೇಳಿ ನಾವು ಇವಾಗ ನಾವು ಮಿಕ್ಸಿಗೆ ಹಾಕ್ಕೊಂಡ್ರಿ. ಇಲ್ಲಿ ನಾನು ಹುರುಗಡ್ಲೆಯನ್ನು ತೊಗೊಂಡಿದ್ದೀನಿ, ಇದನ್ನು ನಾವು ಮಿಕ್ಸಿಗೆ
ತರಿಯಾಗಿ ಮಿಕ್ಸಿ ಮಾಡ್ಕೋಬೇಕ್ರಿ. ಇವಾಗ ನಮ್ಮದು ತರಿಯಾಗಿನೇ ನಾವು ಮಿಕ್ಸಿ ಮಾಡ್ಕೊಂಡಿವೆ ನೋಡ್ಬೋದು ರೀ ಇಲ್ಲಿ. ಇವಾಗ ನಮ್ಮದು ನೋಡ್ಬೋದು ನೀವು ಮೊಸರೆಲ್ಲ ಚೆನ್ನಾಗಿ ನಮ್ಮದು ಹಿಡ್ಕೊಂಡಿದೆ ರೀ. ಇದಕ್ಕೆ ನೋಡಿರಿ ಇವಾಗ ನಾನು ಇಲ್ಲಿ ಒಂದು ಲೋಟದಷ್ಟು ಇಟ್ಕೊಂಡಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪನೇ ಹಾಲು ಹಾಕೋತಾ ಇದ್ದೀನಿ ರೀ. ಇವಾಗ ನೋಡ್ಬೋದು ರೀ ನಮ್ಮದು ಹಾಲೇನು ಒಡೆಯೋದಿಲ್ಲ, ಅಂದರೆ ನಾವು ಮೊಸರು ಅದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿರ್ತೀವಿ ನೋಡಿರಿ. ಇವಾಗ ಒಂದೆರಡು ನಿಮಿಷಗಳ ಕಾಲ ಇದನ್ನು ನಾವು ಬಿಸಿ ಮಾಡಬೇಕಾಗುತ್ತೆ. ಇವಾಗ ನಾವು ಈ ಮಂಡಕ್ಕಿ ಪುಡಿಯನ್ನು ನೋಡಿರಿ ಇದರೊಳಗಾದ್ರೂ ಹಾಕ್ತಾರೆ ಕೆಲವೊಬ್ಬರು. ಇದು ಮಂಡಕ್ಕಿಯನ್ನು ಹಾಕಿದ್ಮೇಲೆ ಇದರೊಳಗಾದರೆ ನಿಮಗೆ ಈ ಥರನೇ ಚೆನ್ನಾಗಿ ಇದನ್ನು ನಿಮಗೆ ಬಿಡಿ ಬಿಡಿಯಾಗಿ ಬರುತ್ತೆ ನೋಡ್ಬೋದು ರೀ. ಈ ಥರ ಗಂಟಂಗೆ ಆಗಿರ್ತವೆ. ಹಾಗಾಗಿ ಇದನ್ನು ಹಾಕಿ ಈ ಥರ ನೀವು ಇದು ಮಾಡಿದಾಗೆ ಚೆನ್ನಾಗಿ ಬಿಡಿ ಬಿಡಿಯಾಗಿರುತ್ತೆ ನೋಡ್ಬೋದು. ಇವಾಗ ನಮ್ಮದು ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ನೋಡ್ಬೋದು ರೀ. ನಮ್ಮದು ಹಾಲೇನು ಉಳ್ಕೊಲಿಲ್ಲ. ನಾವು ಇವಾಗ ಹುರುಗಡ್ಲೆಯನ್ನು ಮಿಕ್ಸ್ ಮಾಡಿದೆ ನೋಡಿರಿ. ಇದನ್ನು ಇದಕ್ಕೆ ಹಾಕೋಬೇಕಾಗುತ್ತೆ ರೀ ಇದೆಲ್ಲ. ಇವಾಗ ನಾವು ಹಾಕೋದ್ಮೇಲೆ ನೋಡಿರಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ನಮ್ಮದು ಇದೆಲ್ಲ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಂಡು ನೋಡಿರಿ ಫುಲ್ಲೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಂದೆರಡು ನಿಮಿಷ. ಇವಾಗ ನೋಡಿರಿ ನಮ್ಮದು ಇದು ರೆಡಿ ಆಗಿದೆ. ನಮ್ಮದೆಲ್ಲವನ್ನು ಹೊಂದ್ಕೊಂಡಿದೆ ಚೆನ್ನಾಗಿ. ಇವಾಗ ಕೊನೆಯದಾಗಿ ನೋಡಿರಿ ನಾವು ಕೊತ್ತಂಬರಿ ಸೊಪ್ಪನ್ನು ಹಾಕೋತಾ ಇದ್ದೇವೆ. ಮತ್ತು ಇಲ್ಲಿ ನಾನು ಒಂದು ಕಪ್ನಷ್ಟು ಕಾಯಿ ತುರಿಯನ್ನು ಇಟ್ಕೊಂಡಿದ್ದೇನೆ ರೀ. ಇದನ್ನು ಹಾಕಿ ಮಿಕ್ಸ್ ಮಾಡಿದ್ರೆ ಸಾಕು. ಇವಾಗ ನಾನು ಸ್ಟವನ್ನು ಆಫ್ ಮಾಡ್ಕೋತಾ ಇದ್ದೇನೆ ರೀ. ಇದನ್ನು ಆಫ್ ಮಾಡ್ಕೊಂಡ್ಮೇಲೆ ನೀವು ಈ ಥರನೇ ಕಲಿಸಿದ್ರೆ ಸಾಕು. ಟೇಸ್ಟಾಗಿ ನಿಮಗೆ ಮಂಡಕ್ಕಿ ಉಸುಳಿ ಮಂಡಕ್ಕಿ ಸುಸ್ಲ ರೆಡಿ ಆಗುತ್ತೆ ನೋಡಿರಿ. ನಮ್ಮದು ಮಂಡಕ್ಕಿ ಉಸುಳಿ ರೆಡಿ ಆಗಿದೆ. ನೀವು ಮನೆಯಲ್ಲಿ ಒಂದು ಸತಿ ಇದೇ ಥರನೇ ಟ್ರೈ ಮಾಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.